ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ ಸಂಚಿಕೆಯಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪಕ್ಷಗಳ ಸ್ಥಿತಿ ಹೇಗಿದೆ ಅನ್ನೋದು ಕುರಿತಾಗಿ ಮಾತಾಡ್ತೀನಿ ಅಂತ ಹೇಳಿದೆ. ಬಿಹಾರದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ನಿತೀಶ್ ಕುಮಾರ್ ಯಾವ ರೀತಿ ಕಲವಿಲಗೊಂಡಿದ್ದಾರೆ ಅನ್ನುವಂಥ ವಿಚಾರ ಹೇಳಿದ್ದೆ. ಇವತ್ತು ಪಂಜಾಬದ ಬಗ್ಗೆ ಮಾತಾಡೋಣ. ಪಂಜಾಬದಲ್ಲಿ ಭಾನುವಾರ ದಿವಸ ನವಜೋತ್ ಸಿಂಗ್ ಸಿದ್ದು ಒಂದು ರ್ಯಾಲಿಯನ್ನು ಕೈಗೊಳ್ತಾರೆ. ಇತ್ತೀಚೆಗೆ ತಾನೇ ಅವರು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಬಂದ ಮೇಲೆ ಇವರ ಹೆಂಡತಿ ಅನಾರೋಗ್ಯದಿಂದಾಗಿ ಸ್ವಲ್ಪ ದಿವಸ ಭಾಳ ಬಿಡುವಿಲ್ಲದೆ ಓಡಾಡ್ತಾ ಇದ್ದರು. ಅದಾದಮೇಲೆ ಮದುವೆ ತಯಾರಿ ಮನೆಯಲ್ಲಿ, ಹೀಗಾಗಿ ಮಗಳ ಮದುವೆಯಲ್ಲಿ ಓಡಾಡಿದರು. ಈಗ ಕಾಂಗ್ರೆಸ್ಸನ್ನು ಮತ್ತೆ ಅಲ್ಲಿ ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಮಜಾ ಏನು ಅಂತಂದರೆ, ಈ ಮನುಷ್ಯ ಅಲ್ಲಿಯ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಪ್ರತಾಪ್ ಸಿಂಗ್ ಬಾಜ್ವಾ ಅಂಥೇಳಿ, ಆ ಪ್ರತಾಪ್ ಸಿಂಗ್ ಬಾಜ್ವಾ ಅವರಿಗೆ ಗೊತ್ತಿರಲಾರದೆ ಭಟ್ಟಿಂಡಾದಲ್ಲಿ ದೊಡ್ಡದಾದಂಥ ರ್ಯಾಲಿಯನ್ನು ಕೈಗೊಳ್ತಾರೆ. ನವಜೋತ್ ಸಿಂಗ್ ಸಿದ್ದು ಅವರ ರಾಜಕೀಯ ಜೀವನವನ್ನು ನೋಡ್ಕೊಂಡು ಬನ್ನಿ. ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು ಹಿಂದಿನ ಸರ್ಕಾರದಲ್ಲಿ. ಆ ಸಂದರ್ಭದಲ್ಲಿ ಈ ಮನುಷ್ಯ 2019ರಿಂದ 20 ಸುಮಾರಿನಿಂದ ನಿರಂತರವಾಗಿ ಯಾವ ರೀತಿ ಕಿರುಕುಳವನ್ನು ಕೊಟ್ಟರು ಅಂದರೆ, ಭಿನ್ನಮತೀಯರಾಗೇ ಪಕ್ಷದಲ್ಲಿ ಉಳ್ಕೊಂಡ್ರು, ಪಕ್ಷದಲ್ಲಿ ಆಂತರಿಕ ಕಲಹವನ್ನು ನಿರಂತರವಾಗಿ ಜೀವಂತವಾಗಿ ಇಟ್ಟಿದ್ರು. ಇದಕ್ಕೆ ಹಿಂದೆ ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಪ್ರಿಯಾಂಕಾ ವಾಡ್ರಾ. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರಿಗೆ ಅವಮಾನ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಜಾಗಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಅಂತ ಚರಣ್ಜಿತ್ ಸಿಂಗ್ ಚನ್ನಿ ಅವ್ರನ್ನ ತರ್ತಾರೆ. ಆತ ಆ್ಯಕ್ಚುಲಿ ಕ್ರಿಪ್ಟೋ ಕ್ರಿಶ್ಚಿಯನ್ ಆಗಿರ್ತಾರೆ, ದಲಿತ ಮುಖ್ಯಮಂತ್ರಿ ಆಗಿರೋದಿಲ್ಲ. ಮುಂದೆ ಆತ ತನ್ನ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆದಮೇಲೆ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಸೋಲನ್ನು ಕಂಡಮೇಲೆ, ಅಂದರೆ 2017ರಲ್ಲಿ ಇವ್ರದ್ದು ಅಲ್ಲಿ 78 ಸ್ಥಾನಗಳಿದ್ದು, 2022ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ 18 ಸ್ಥಾನಕ್ಕೆ ಇಳಿಸಿದಂಥ ಶ್ರೇಯಸ್ಸು ಈ ನವಜೋತ್ ಸಿಂಗ್ ಸಿದ್ದುಗೆ ದಕ್ಕತ್ತೆ. ನವಜೋತ್ ಸಿಂಗ್ ಸಿದ್ದು ಆ ರೀತಿ ಪಕ್ಷದ ವಿರುದ್ಧ ನಿರಂತರವಾಗಿ ಮಸಲತ್ತು ಮಾಡದೆ ಹೋಗಿದ್ರೆ, ಮತ್ತು ಪ್ರಿಯಾಂಕಾ ವಾಡ್ರಾ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರಿಗೆ ಅವಮಾನ ಮಾಡಿ ಕೆಳಗಿಳಿಸ್ತೆ ಹೋಗಿದರೆ 78 ಸ್ಥಾನಗಳಿದ್ದದ್ದು ಕಡಿಮೆ ಅಂದರೂ ಒಂದು 50-60 ಸ್ಥಾನಗಳಿಗಾದರೂ ತಂದು ನಿಲ್ಲಿಸ್ಬೋದಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನು ಬದಲು ಮಾಡಿದ್ದು ಅಂತಃಕಲಹದಿಂದಾಗಿ ಪಕ್ಷ ನೆಲವನ್ನು ಕಚ್ಚಿಬಿಡ್ತು. ಈಗ ಮತ್ತೆ ಅಂತಃಕಲಹವನ್ನು ಶುರು ಮಾಡಿದ್ದಾರೆ ನವಜೋತ್ ಸಿಂಗ್ ಸಿದ್ದು. ಅಂದರೆ ಇವರಿಗೆ ಬೇರೆ ಯಾರೇ ನಾಯಕರಾದರೂ ಸಹಿಸುವಂಥ ಮನಸ್ಥಿತಿ ಇಲ್ಲ. ಹೀಗಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ 13 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಸರಿಯಾಗಿ ಸಮರ್ಥವಾದ ನಾಯಕತ್ವವಿಲ್ಲ, ಒಬ್ಬರಿಗೊಬ್ಬರಿಗೂ ವಿಶ್ವಾಸಾರ್ಹತೆ ಇಲ್ಲ. ಯಾವ ಪಕ್ಷ ಸುದೀರ್ಘ ಕಾಲ ಪಂಜಾಬದಲ್ಲಿ ಅಧಿಕಾರವನ್ನು ಮಾಡ್ಕೊಂಬಂತು ಕಾಂಗ್ರೆಸ್ ಪಕ್ಷ, ಅಲ್ಲಿ ನಾಯಕತ್ವವೇ ಇಲ್ಲದೆ ನರಳುತ್ತಾ ಇದೆ. ಎರಡನೇದಾಗಿ ಈಗ ಮಾತಾಡಬೇಕಾಗಿದ್ದು ಶಿರೋಮಣಿ ಅಕಾಲಿ ದಳ ಬಗ್ಗೆ. ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವರು ಪ್ರಕಾಶ್ ಸಿಂಗ್ ಬಾದಲ್ ಅವರು. ಅವರ ನಿಧನದ ನಂತರ ಅವರ ಪುತ್ರ ಸುಖಬೀರ್ ಬಾದಲ್ ಪಿತ್ರಾರ್ಜಿತ ಆಸ್ತಿ ಪಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು. ಆದರೆ ದುರ್ದೈವ ಅಂದರೆ ಈ ಮನುಷ್ಯನಿಗೆ, ಸುಖಬೀರ್ ಬಾದಲ್ಗೆ ನಾಯಕತ್ವದ ಕೊರತೆ, ಕ್ಷಮತ್ವ ಇಲ್ಲ, ಸಂಘಟನಾ ಸಾಮರ್ಥ್ಯ ಇಲ್ಲ. ಹೀಗಾಗಿ ಇವತ್ತು ಹೇಳ ಹೆಸರಿಲ್ಲದೆ ಹೋಗಿದೆ ಈ ಶಿರೋಮಣಿ ಅಕಾಲಿ ದಳ. ಅಲ್ಲಿ ಒಂದು ಮಾತಿದೆ, ನೀವು ಪಂಜಾಬ್ದಲ್ಲಿ ರಾಜಕಾರಣ ಮಾಡಬೇಕಂದ್ರೆ 3 ಡಿಗಳು ಬೇಕಂತೆ. ಏನು? ಡ್ರಗ್, ಡೇರಾ, ಡೈನಾಸ್ಟಿ ಅಂತ. ಡ್ರಗ್ ಅಂದರೆ ಅಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಡ್ರಗ್ಸ್ ವಿರುದ್ಧ ಮಾತಾಡ್ತಾರೆ. ಮಾದಕ ಸೇವನೆ ಆಗಬಾರ್ದು, ಡ್ರಗ್ ಟ್ರಾಫಿಕಿಂಗ್ ನಡಿಬಾರ್ದು ಅಂತ ಬೆಳಗ್ಗೆ ಅದರ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಯಾರು ಡ್ರಗ್ ಟ್ರಾಫಿಕಿಂಗ್ ಮಾಡ್ತಿರ್ತಾರೆ ಅವರು ಎಲ್ಲ ಪಕ್ಷಗಳಿಗೆ ಸರಿಯಾಗಿ ಫಂಡಿಂಗನ್ನು ಮಾಡ್ಕೊಂಡು ಬರ್ತಾಯಿದ್ರು. ಹೀಗಾಗಿ ಮೇಲ್ನೋಟಕ್ಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಇವರು ನಾಟಕ ಮಾಡಿದರು, ಒಳಗಿರೊಳಗೆ ಡ್ರಗ್ನಿಂದ ದುಡ್ಡನ್ನು ಪಡೀತಾ ಇದ್ರು. ನರೇಂದ್ರ ಮೋದಿ ಸರ್ಕಾರ ಏನು ಮಾಡ್ತು? ಮೊದಲೇದಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮೂಲಕ ಅಲ್ಲಿಯ ಬಾರ್ಡರ್ ಮಿತಿ ಏನಿದೆ 5 ಕಿಲೋಮೀಟರ್ನ 15 ಕಿಲೋಮೀಟರ್ವರೆಗೂ ತೆಗೆದುಕೊಂಡ್ಬಂದು, ಗಡಿ ರಾಜ್ಯ ಅಲ್ವಾ ಅದು, ಹೇಗೆ ಪಶ್ಚಿಮ ಬಂಗಾಳ ಇದೆಯೋ ಅದೇ ರೀತಿ ಪಂಜಾಬ್, ಅಲ್ಲಿ ಏನು ಮಾಡಿದ್ರು 15 ಕಿಲೋಮೀಟರ್ವರೆಗೂ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಸುತ್ತುವರೆದ್ರು. ಆಮೇಲೆ ಡ್ರೋನಿಂದ ಏನು ಡ್ರಗ್ ಸಪ್ಲೈ ಆಗ್ತಾ ಇತ್ತು ಪಾಕಿಸ್ತಾನದಿಂದ, ಅದಕ್ಕೆ ಸಂಪೂರ್ಣ ಕಡಿವಾಣ ಹಾಕಲಾಯಿತು. ಈಗ ಅಲ್ಲಿ ಡ್ರಗ್ಸ್ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಡ್ರಗ್ನಿಂದ ಬರ್ತಾ ಇದ್ದಂಥ ದುಡ್ಡು ರಾಜಕೀಯ ಪಕ್ಷಕ್ಕೆ ಈಗ ಬರ್ತಾ ಇಲ್ಲ. ಇನ್ನೊಂದು ಡ್ರಗ್ ಆಯಿತು. ಎರಡನೇದು ಡೇರಾ. ಅಲ್ಲಿ ಏನು ಪಂಥಗಳಿದಾವಲ್ಲ, ಸಿಖ್ಖರ ಪಂಥಗಳು, ಅವರ ಮನಸ್ಥಿತಿಯ ಮೇಲೆ ಅಲ್ಲೇ ರಾಜಕೀಯ ಪಕ್ಷಗಳು ನಿರ್ವಹಿಸ್ತಾ ಇದ್ದಂಥ ಕೆಲಸ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವರು ರಾಜಕಾರಣ ಮಾಡ್ತಾಯಿದ್ರು. ಈಗ ಡೇರಾ ಮಾತನ್ನು ಯಾರೂ ಕೇಳುವ ಸ್ಥಿತಿಯಲ್ಲಿ ಅಲ್ಲಿ ಇಲ್ಲವೇ ಇಲ್ಲ. ಮೂರನೇದಾಗಿ ಅಲ್ಲಿ ಡೈನಾಸ್ಟಿ ಪಾಲಿಟಿಕ್ಸ್. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಈಗಾಗಲೇ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಒಂದು ಬೇರೆ ಪಕ್ಷವನ್ನು ಕಟ್ಟಿದ್ರು, ಅದು ಅಟ್ರ್ ಫೇಲ್ಯೂರ್ ಆಯಿತು. ಅದನ್ನು ಭಾರತೀಯ ಜನತಾ ಪಕ್ಷದ ಜೊತೆ 2022 ಆದಮೇಲೆ ವಿಲೀನ ಮಾಡಿದರು. ಈಗ ಅವರು ಯಾವ ಲೆಕ್ಕದಲ್ಲೇ ಇಲ್ಲ. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅಂತ ದೊಡ್ಡ ನಾಯಕ ಇವತ್ತು ಪಂಜಾಬ್ದಲ್ಲಿ ಹೇಳ ಹೆಸರಿಲ್ಲದೆ ಹೊರಟು ಹೋದರು. ಪ್ರಕಾಶ್ ಸಿಂಗ್ ಬಾದಲ್ ಅಂತೂ ತೀರ್ಕೊಂಡ್ರು. ಅವರ ಮಗ
ಪಿತ್ರಾರ್ಜಿತ ಆಸ್ತಿ ಅಂದ್ಕೊಂಡು ಮಾಡಿದವರು ಇವತ್ತು ಶಿರೋಮಣಿ ಅಕಾಲಿದಳ ಸಂಪೂರ್ಣ ನಾಶ ಆಗಲಿಕ್ಕೆ, ಪತನ ಆಗಲಿಕ್ಕೆ ಅವರಿಗೆ ಕಾರಣೀಭೂತರಾದರು. ಮೂರನೇದಿರೋದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ದುರಂತ ಸ್ಥಿತಿ ನೋಡಿ, ನರೇಂದ್ರ ಮೋದಿಯವರು ಅತಿ ಹೆಚ್ಚು ಕಾಳಜಿ ವಹಿಸಿದ್ದು ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಪಂಜಾಬ್. ಅಲ್ಲಿಯ ರೈತರ ವಿಷಯಕ್ಕಾಗಲಿ ಅಥವಾ ಬಾರ್ಡರ್ನಲ್ಲಿ ಆಗುವ ಸಮಸ್ಯೆ ಆಗಲಿ ಮತ್ತು ಅಲ್ಲಿಯ ಡ್ರಗ್ ಟ್ರಾಫಿಕ್ಕಿಂಗ್ ಆಗಲಿ ಸಂಪೂರ್ಣವಾಗಿ ನಿಲ್ಲಿಸಿದ್ದು. ಎರಡನೇದು, ಅತಿ ಹೆಚ್ಚು ಸೌಕರ್ಯಗಳು ಗಡಿ ರಾಜ್ಯಗಳಿಗೆ ದಕ್ಕಬೇಕು ಅನ್ನೋದು ನರೇಂದ್ರ ಮೋದಿಯವರ ಮೂಲ ಮಂತ್ರ ಆಗಿದೆ. ಏಕೆಂದರೆ ಯಾವಾಗಲೂ ಸಮಸ್ಯೆಯಲ್ಲಿ ನರಳುವಂಥ ರಾಜ್ಯಗಳಿವು. ಇಲ್ಲಿ ನಾವು ನಮ್ಮ ಮೂಲ ಸೌಕರ್ಯಗಳನ್ನು ಕೊಡುವ ಮೂಲಕ ಮತ್ತು ಕಾನೂನು ವ್ಯವಸ್ಥೆ ತರುವ ಮೂಲಕ ರಾಜ್ಯವನ್ನು ಸಬಲಗೊಳಿಸಿದರೆ ದೇಶ ಸಬಲ ಆಗತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಇನ್ನಿಲ್ಲದ ಹಾಗೆ ಕೆಲಸ ಮಾಡ್ತಾರೆ ಪಂಜಾಬ್ನಲ್ಲಿ. ಆದರೆ ದುರಂತ ಅಂದರೆ ಅಲ್ಲಿಯ ನಾಯಕತ್ವದ ಕೊರತೆ. ಅಲ್ಲಿಗ ಸುನೀಲ್ ಜಾಖಡ್ ಅವರು ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಮುಂಚೆ ಕಾಂಗ್ರೆಸ್ನಲ್ಲಿದ್ದವರು, ಒಳ್ಳೆಯ ನಾಯಕ. ಆದರೆ ಸಂಘಟನೆಯನ್ನು ಮರೆಯುವುದರಲ್ಲಿ ವಿಫಲರಾಗಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವ್ರ ಕಡೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ವಿಚಾರಧಾರೆಯೇ ಬದಲಾಗುತ್ತೆ. ಕಾಂಗ್ರೆಸ್ಸಿಂದ ಬಂದಂಥ ಮನುಷ್ಯ ಅತ್ಯಂತ ಕೆಟ್ಟ ಸ್ಥಿತಿಯ, ದಯನೀಯ ಸ್ಥಿತಿಯಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ BJP ಇದೆ ಅಂದರೆ ಅದು ಪಂಜಾಬ್ದಲ್ಲಿ ಅನ್ಬೇಕು. ಯಾಕಂದರೆ ಸಂಪೂರ್ಣವಾಗಿ ಖಿಚಡಿ ಪಕ್ಷ ಆಗಿದೆ. ಅಲ್ಲಿ ಅಕಾಲಿ ದಳದವ್ರು ಬಂದು BJP ಸೇರಿಕೊಂಡಿದ್ದಾರೆ, ಕಾಂಗ್ರೆಸ್ನವ್ರು ಬಂದು BJP ಸೇರಿಕೊಂಡಿದ್ದಾರೆ. ಎಲ್ಲ ಪಕ್ಷದವರು ಸೇರಿಕೊಂಡು BJP ಆಗಿರುವಂಥದ್ದಲ್ಲಿ ಯಾರೂ ಮೂಲ BJPಗಳು ಉಳ್ಕೊಂಡೇ ಇಲ್ಲ. ಉಳಿದವ್ರಿಗೆ ಮನ್ನಣೆಯನ್ನು ಕೊಡಲಾಗಿಲ್ಲ. ಸುನಿಲ್ ಜಾಖಡ್ಗೆ ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. 2024 ಚುನಾವಣೆಯ ಹಿನ್ನೆಲೆಯಲ್ಲಿ ಇವರ ತಯಾರಿಯೇ ಇಲ್ಲ. ಇದಾಗಿಯೂ ನರೇಂದ್ರ ಮೋದಿಯವರ ಅಭಯಹಸ್ತ ಏನಾದರೂ ಕೆಲಸ ಮಾಡಿದರೆ ಇರುವಂಥ 13 ಸೀಟುಗಳಲ್ಲಿ ಸ್ವಲ್ಪ ಆದರೂ ಉಸಿರಾಡುವಂಥ ಸ್ಥಿತಿ ಬರುವ ಸಾಧ್ಯತೆ ಇದೆ. ಇನ್ನು ಉಳಿದಿರೋದು ಒಂದು ಪಕ್ಷ, ಯಾವುದು? ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷದ ಮಜಾ ನೋಡಿ, ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋ ಒಬ್ಬ ಅಲ್ಲಿಯ ಮುಖ್ಯಮಂತ್ರಿ ಲಾಫ್ಟರ್ ಚಾಲೆಂಜ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದು, ಸೋನಿ ಟಿವಿನಲ್ಲಿದ್ದ. ಒಂದು ಅಭಿಯಾನದ ಮೂಲಕ ಬಂದಿರುವಂಥ ಪಕ್ಷ ಇದು. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಆಮ್ ಆದ್ಮಿ ಪಕ್ಷ ಕಟ್ಟಿದ್ದು. ಒಬ್ಬ ಒಳ್ಳೆಯ ನಾಯಕನನ್ನು ಅಲ್ಲಿ ಹುಡುಕ್ಲಿಕ್ಕಾಗಲಿಲ್ಲ. ಒಬ್ಬ ಕಾಮಿಡಿಯನ್ನು ಕರ್ಕೊಂಬಂದು ಅಲ್ಲಿ ಸಂಘಟನೆ ಮಾಡಲಿಕ್ಕೆ ಕಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್. ಮುಂದೆ ಆತ ಮುಖ್ಯಮಂತ್ರಿ ಆದಮೇಲೆ ಸಹಿಸಲಿಕ್ಕಾಗಲಾರದೆ ಅವರ ಎಲ್ಲ ಪವರ್ಗಳನ್ನು ತಾವು ಕಿತ್ಕೊಂಡ್ಬಿಡ್ತಾರೆ. ಅವರ ಹೆಲಿಕಾಪ್ಟರ್ನಿಂದ ಹಿಡಿದು ವಿಶೇಷ ವಿಮಾನದಿಂದ ಹಿಡಿದು ಎಲ್ಲವನ್ನೂ ತಮ್ಮ ಕಸ್ಟಡಿಗೆ ಇಟ್ಕೋತಾರೆ. ಮತ್ತು ಅಲ್ಲಿ ಸಭೆಯನ್ನು ಕೂಡ ದಿಲ್ಲಿಯಲ್ಲಿ ನಡೆಸ್ತಾರೆ ಪಂಜಾಬಿಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ, ಇವರ ಮನೆಯಲ್ಲಿ ನಡೆಯುವಂಥ ಅಂತಃಕಲ. ಇವರ ಮಗಳ ಒಂದು ವಿಡಿಯೋ ಈಗ ಪಂಜಾಬ್ದಲ್ಲಿ ವೈರಲ್ ಆಗ್ತಾ ಇದೆ. ಮನೆಯಲ್ಲಿಯೇ ಈತನಿಗೆ ಬೆಲೆ ಇಲ್ಲ, ಆ ರೀತಿಯಾದಂಥ ಸ್ಥಿತಿಯಲ್ಲಿ ಇದೆ. ಆದರೆ ಇಡೀ ದಿವಸ ಕುಡ್ಕೊಂಡಿರ್ತಾರೆ ಅಂತ ಅಲ್ಲಿ ದೊಡ್ಡದಾಗಿ ಗಾಸಿಪ್ ನಡೀತಾ ಇದೆ. ಬರುವ 2024 ಚುನಾವಣೆಯ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯ ತಯಾರಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಅದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಏನು ಅಂದರೆ, ಈಗಾಗಲೇ 3 ಸಮನ್ಸ್ ಬಂದಿರುವುದರಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಾಡಿ ವಾರಂಟ್ ತೆಗೆದು ಯಾವುದೇ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆ ಇದೆ. ಜನವರಿ 3ಕ್ಕೆ ಏನಾದರೂ ಅವರು ಹಾಜರಾಗದೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಿಚಾರಣೆಗೆ, ಅದಾದ ಮೇಲೆ ಅವರ ಬಂಧನ ಆಗುವುದು ಸ್ಪಷ್ಟವಾಗಿ ಹೋಗಿದೆ. ಹೀಗಾಗಿ ಯಾವಾಗ ಅವರ ಬಂಧನ ಆಗುತ್ತೋ ಅದು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಪೂರ್ತಿ ಢಾಂಚ ಏನು ಕಟ್ಟಡ ಇದೆ ಕುಸಿದು ಬಿದ್ದು ಬಿಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಾಯಕತ್ವವೇ ಇಲ್ಲದ ರಾಜ್ಯ ಪಂಜಾಬು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತ ನನಗೂ ಕೂಡ ನಿಮ್ಮ ಹಾಗೆ ಜಿಜ್ಞಾಸೆ ಇದೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯದ ಮೂಲಕ ನಮ್ಮ ಈ ಅಭಿಯಾನವನ್ನು ಮುಂದುವರಿಸ್ಕೊಂಡು ಹೋಗೋಣ. ನಮ್ಮ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.